ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕುಂಭಮೇಳ ವಿಶ್ವದ ಅತಿದೊಡ್ಡ ಧಾರ್ಮಿಕ ಯಾತ್ರೆಯಾಗಿದೆ. ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಆಯೋಜನೆಯಾಗಿತ್ತು. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣಕುಂಭದ ಆಯೋಜನೆಯಾಗುತ್ತದೆ. 12 ಸಲ ಪೂರ್ಣಕುಂಭ ಆದ ನಂತರ ಅದನ್ನು ಮಹಾಕುಂಭ ಎಂದು ಹೇಳುತ್ತಾರೆ. ಅಂದರೆ ಮಹಾಕುಂಭ 144 ವರ್ಷಗಳಿಗೊಮ್ಮೆ ಬರುತ್ತದೆ. ಇಂತಹ ಪ್ರಯಾಗ್ರಾಜ್ ಕುಂಭಮೇಳದ ಪಾವನ ಸಂದರ್ಭದಲ್ಲಿ ಮಹರ್ಷಿಗಳ ಆಜ್ಞೆಯಂತೆ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಆಠವಲೆಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿಗಳಾದ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು ಮಹಾಕುಂಭ ತೀರ್ಥಯಾತ್ರೆ ಮಾಡಿದರು. ಪ್ರಯಾಗ್ರಾಜ್ ಈ ಸ್ಥಳದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಈ 3 ನದಿಗಳು ಸಂಗಮವಾಗುತ್ತವೆ. ಇದನ್ನು ತ್ರಿವೇಣಿ ಸಂಗಮ ಎನ್ನುತ್ತಾರೆ. ಇಲ್ಲಿ ಗಂಗಾ ಮತ್ತು ಯಮುನಾ ಕಾಣಿಸುತ್ತಾರೆ. ಸರಸ್ವತಿ ನದಿ ಅದೃಶ್ಯವಾಗಿದೆ. ಪ್ರಯಾಗಕ್ಕೆ ಪ್ರಜಾಪತಿ ಕ್ಷೇತ್ರ ಎಂದು ಹೇಳುತ್ತಾರೆ. ಕಾಶಿ, ಪ್ರಯಾಗ್ ಮತ್ತು ಗಯಾ ಈ 3 ಸ್ಥಳಗಳ ಯಾತ್ರೆಗಳಲ್ಲಿ ಪ್ರಯಾಗ್ರಾಜ್ ಧಾರ್ಮಿಕ ದೃಷ್ಟಿಯಿಂದ ಅದ್ವಿತೀಯವಾಗಿದೆ. ಇದನ್ನು ತೀರ್ಥರಾಜ ಎಂದು ಹೇಳುತ್ತಾರೆ. ತೀರ್ಥರಾಜ ಪ್ರಯಾಗ್ನ ಮಹಾಕುಂಭ ಪರ್ವದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಈ ನದಿಗಳ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆಯವರ ಪರವಾಗಿ ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿಗಳಾದ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ನೀಲೇಶ್ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಮುಕುಲ್ ಗಾಡಗೀಳ್ ಇವರು ಕೈಲಾಸ ಪಾದಸ್ಪರ್ಶ ತೀರ್ಥ, ಮಾನಸ ಸರೋವರ ತೀರ್ಥ ಹಾಗೂ ಗೌರಿಕುಂಡದ ತೀರ್ಥವನ್ನು ತ್ರಿವೇಣಿ ಸಂಗಮದಲ್ಲಿ ಅರ್ಪಿಸಿ ಎಲ್ಲ ಪವಿತ್ರ ತೀರ್ಥಗಳಿಂದ ವಿಶ್ವ ಕಲ್ಯಾಣಕ್ಕಾಗಿ ಭಾರತದಲ್ಲಿ ಹಿಂದೂ ರಾಷ್ಟ್ರದ ಸ್ಥಾಪನೆ ಆಗಲಿ ಹಾಗೂ ಎಲ್ಲರ ಕಷ್ಟಗಳು ದೂರವಾಗಲಿ ಎಂದು ಸಂಕಲ್ಪ ಪೂಜೆ ಮಾಡಿ ಪ್ರಾರ್ಥಿಸಿದರು. ಈ ಸಮಯದಲ್ಲಿ ಅವರು ಚಂದನ, 2 ಶ್ರೀಫಲ ಮತ್ತು 2 ದೀಪಗಳನ್ನು ತ್ರಿವೇಣಿ ಸಂಗಮದಲ್ಲಿ ಅರ್ಪಿಸಿದರು. 2 ಶ್ರೀಫಲಗಳಲ್ಲಿ ಒಂದು ನದಿಯಲ್ಲಿ ತೇಲಿ ಹೋಯಿತು. ಮತ್ತೊಂದು ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರ ಚರಣಗಳ ಬಳಿಯೇ ನಿಂತಿತು. ಅವರು ತ್ರಿವೇಣಿ ಸಂಗಮದಲ್ಲಿ ದೀಪ ಅರ್ಪಿಸಿದಾಗ ಒಂದು ದೀಪ ಗಂಗೆಯ ಕಡೆಗೆ ಮತ್ತು ಇನ್ನೊಂದು ದೀಪ ಯಮುನೆಯ ಕಡೆಗೆ ಹೋಯಿತು. ಈ ಮೂಲಕ ಎಲ್ಲ ಕಾರ್ಯಗಳು ಭಗವಂತನ ಕೃಪೆಯಿಂದ ಆಗುತ್ತಿವೆ ಎಂದು ಗಮನಕ್ಕೆ ಬರುತ್ತದೆ. ಈ ಸಮಯದಲ್ಲಿ ಸದ್ಗುರು ಡಾಕ್ಟರ್ ಮುಕುಲ್ ಗಾಡಗೀಳ್ ಹಿಂದೂ ಜನಜಾಗೃತಿ ಸಮಿತಿಯ ಧರ್ಮ ಪ್ರಚಾರಕರಾದ ಸದ್ಗುರು ನೀಲೇಶ್ ಸಿಂಗ್ಬಾಳ್, ಪೂಜನೀಯ ಶ್ರೀಮತಿ ಸುನೀತಾ ಖೇಮ್ಕಾ, ಸನಾತನದ ಧರ್ಮ ಪ್ರಚಾರಕರಾದ ಪೂಜನೀಯ ಪ್ರದೀಪ ಖೇಮ್ಕಾ, ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ಮಾರ್ಗದರ್ಶಕರಾದ ಸದ್ಗುರು ಡಾಕ್ಟರ್ ಚಾರುದತ್ತ ಪಿಂಗಳೆ ಇವರ ವಂದನೀಯ ಉಪಸ್ಥಿತಿ ಇತ್ತು. ಪ್ರಯಾಗ್ ಅಕ್ಷಯ ಕ್ಷೇತ್ರವಾಗಿದೆ. ಏಕೆಂದರೆ ಮಹಾಪ್ರಳಯದ ವೇಳೆ ಸಂಪೂರ್ಣ ಜಗತ್ತು ಮುಳುಗಿದರೂ ಪ್ರಯಾಗ್ ಮುಳುಗುವುದಿಲ್ಲ. ಪ್ರಯಾಗದ ಯಮುನಾ ದಡದಲ್ಲಿ ಅಕ್ಷಯ ವಟವೃಕ್ಷ ಇದೆ. ಈ ಅಕ್ಷಯ ವಟವೃಕ್ಷ ಪ್ರಾಚೀನ ಮತ್ತು ಪವಿತ್ರ ವಟವೃಕ್ಷವಾಗಿದೆ. ಪ್ರಳಯದ ಕೊನೆಯ ಹಂತದಲ್ಲಿ ಶ್ರೀ ವಿಷ್ಣು ಇಲ್ಲಿಯ ಅಕ್ಷಯ ವಟವೃಕ್ಷದಲ್ಲಿ ಶಿಶು ರೂಪದಲ್ಲಿ ಮಲಗಿರುತ್ತಾನೆ. ಜೊತೆಗೆ ಎಲ್ಲ ದೇವತೆಗಳು, ಋಷಿಗಳು ಮತ್ತು ಸಿದ್ಧ ಪುರುಷರು ಇಲ್ಲೇ ಇದ್ದು ಈ ಕ್ಷೇತ್ರದ ರಕ್ಷಣೆ ಮಾಡುತ್ತಾರೆ. ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಈ ಅಕ್ಷಯ ವಟವೃಕ್ಷದ ಭಾವಪೂರ್ಣ ದರ್ಶನ ಮಾಡಿ ಮುಂಬರುವ ಆಪತ್ಕಾಲದಲ್ಲಿ ಎಲ್ಲರ ರಕ್ಷಣೆಯಾಗಲು ಪ್ರಾರ್ಥನೆ ಮಾಡಿದರು. ಇಲ್ಲಿ ಸರಸ್ವತಿ ಕೂಪವೂ ಇದೆ. ಕೇವಲ ಇಲ್ಲಿ ಮಾತ್ರ ಸರಸ್ವತಿ ನದಿಯ ದರ್ಶನವಾಗುತ್ತದೆ. ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು
ಸರಸ್ವತಿ ನದಿಯ ದರ್ಶನ ಪಡೆದರು. ಅದರ ನಂತರ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು ಸನಾತನ ಸಂಸ್ಥೆ, ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಮಹರ್ಷಿ ಆಧ್ಯಾತ್ಮ ವಿಶ್ವವಿದ್ಯಾಲಯದ ಪ್ರದರ್ಶಿನಿಗಳ ಅವಲೋಕನ ಮಾಡಿದರು. ಈ ಸಮಯದಲ್ಲಿ ಸಾಧಕರು ಭಾವಪೂರ್ಣವಾಗಿ ಅವರನ್ನು ಸ್ವಾಗತಿಸಿದರು. ಸಾಧಕರ ಸಮರ್ಪಿತ ಸೇವೆಯಿಂದಾಗಿ ಈ ಪ್ರದರ್ಶಿನಿಯಲ್ಲಿನ ವಾತಾವರಣ ಅತ್ಯಂತ ಚೈತನ್ಯಮಯವಾಗಿತ್ತು. ಈ ಮಹಾಕುಂಭ ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಮತ್ತು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ತಪೋನಿಧಿ ಪಂಚಾಯತಿ ಶ್ರೀ ಆನಂದ ಅಖಾಡದ ಆನಂದ ಪೀಠಾಧೀಶ್ವರ ಆಚಾರ್ಯ ಮಹಾಮಂಡಲೇಶ್ವರ ಅನಂತ ಶ್ರೀ ವಿಭೂಷಿತ ಶ್ರೀ 1008 ಶ್ರೀ ಸ್ವಾಮಿ ಬಾಲಕಾನಂದ ಗಿರಿಜಿ ಮಹಾರಾಜ್ ಹಾಗೂ ಅಖಾಡ ಪರಿಷತ್ತಿನ ಅಧ್ಯಕ್ಷರು ಮತ್ತು ಹರಿದ್ವಾರ್ ಉತ್ತರಾಖಂಡದ ಮನಸಾದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮಹಾಂತ ರವೀಂದ್ರ ಪುರಿಜಿ ಇವರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಜನವರಿ 22, 2025ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆಯಾಗಿ 1 ವರ್ಷ ಪೂರ್ಣ ಆಗಿರುವ ಶುಭ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಬೇಡಿಕೆಯೊಂದಿಗೆ ಪ್ರಯಾಗ್ರಾಜ್ನಲ್ಲಿ ಹಿಂದೂ ರಾಷ್ಟ್ರ ಪಾದಯಾತ್ರೆಯ ಆಯೋಜನೆ ಮಾಡಲಾಗಿತ್ತು. ಇದರ ಮಾಧ್ಯಮದಿಂದ ಹಿಂದೂ ರಾಷ್ಟ್ರದ ಘರ್ಜನೆ ಸಂಪೂರ್ಣ ಕುಂಭಕ್ಷೇತ್ರದಲ್ಲಿ ಪ್ರತಿಧ್ವನಿಸಿತು. ಈ ಪಾದಯಾತ್ರೆಯಲ್ಲಿ ಹಿಂದೂ ರಾಷ್ಟ್ರದ ಸ್ಥಾಪನೆಯ ಪ್ರೇರಣಾ ಸ್ರೋತ ಹಾಗೂ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಬಾಲಾಜಿ ಆಠವಲೆಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿಗಳಾದ ಶ್ರೀ ಸತ್ಶಕ್ತಿ ಶ್ರೀಮತಿ ಬಿಂದಾ ಸಿಂಗ್ಬಾಳ್ ಹಾಗೂ ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡಗೀಳ್ ಇವರು ವಿಶೇಷ ರಥದಲ್ಲಿ ವಿರಾಜಮಾನರಾಗಿದ್ದರು. ಈ ಸಮಯದಲ್ಲಿ ತೆಲಂಗಾಣದ ಶ್ರೀ 1008 ಮಹಾಮಂಡಲೇಶ್ವರ ರಾಹುಲ್ ದಾಸ್ ಜಿ ಮಹಾರಾಜ್, ಪುಣೆಯ ಮಹಾಮಂಡಲೇಶ್ವರ ರಾಮನಾರಾಯಣ ದಾಸ್ ಮಹಾರಾಜರು, ಅಖಿಲ ಭಾರತೀಯ ಸಂತ ಸಮಿತಿಯ ಮಹಾಮಂತ್ರಿಗಳಾದ ಸ್ವಾಮಿ ಭಾರತಾನಂದ ಸರಸ್ವತೀಜಿ ಮಹಾರಾಜ್, ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ಮಾರ್ಗದರ್ಶಕರಾದ ಸದ್ಗುರು ಡಾಕ್ಟರ್ ಚಾರುದತ್ತ ಪಿಂಗಳೆ, ಹಿಂದೂ ಜನಜಾಗೃತಿ ಸಮಿತಿಯ ಧರ್ಮ ಪ್ರಚಾರಕರಾದ ಸದ್ಗುರು ನೀಲೇಶ್ ಸಿಂಗ್ಬಾಳ್, ಮಹರ್ಷಿ ಆಧ್ಯಾತ್ಮ ವಿಶ್ವವಿದ್ಯಾಲಯದ ಸದ್ಗುರು ಡಾಕ್ಟರ್ ಮುಕುಲ್ ಗಾಡಗೀಳ್, ಸನಾತನ ಸಂಸ್ಥೆಯ ಧರ್ಮ ಪ್ರಚಾರಕರಾದ ಪೂಜನೀಯ ಪ್ರದೀಪ್ ಕೇಮ್ಖ ಮತ್ತು ಅವರ ಪತ್ನಿ ಪೂಜನೀಯ ಶ್ರೀಮತಿ ಸುನೀತಾ ಕೇಮ್ಖ ಉಪಸ್ಥಿತರಿದ್ದರು. ಅವರ ಜೊತೆಗೆ ಅನೇಕ ಆಧ್ಯಾತ್ಮಿಕ ಹಾಗೂ ಹಿಂದುತ್ವನಿಷ್ಠ ಸಂಘಟನೆಗಳು, ಅಲಹಾಬಾದ್ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು, ಹಿಂದುತ್ವನಿಷ್ಠ ಕಾರ್ಯಕರ್ತರು ಮತ್ತು ಶ್ರದ್ಧಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಸಹಭಾಗಿಯಾದರು. ಈ ಪಾದಯಾತ್ರೆಯ ಮಾರ್ಗ ಬೇರೆ ಬೇರೆ ಅಖಾಡಗಳಿಗೆ ತಲುಪುವಾಗ ಅಲ್ಲಿಯ ಸಂತರು ಘೋಷಣೆ ಮಾಡಿ ವಂದಿಸಿದರು. ಮಾರ್ಗದಲ್ಲಿ ಕೆಲವು ಸಂತರು ಮತ್ತು ನಾಗಸಾಧುಗಳು ಕೈಯೆತ್ತಿ ಪಾದಯಾತ್ರೆಯಲ್ಲಿ ಸಹಭಾಗಿಯಾದವರಿಗೆ ಆಶೀರ್ವಾದ ನೀಡಿದರು. जय रघुनंदन जय सिया राम, जय रघुनंदन जय सिया राम, जय रघुनंदन जय सिया राम, जय रघुनंदन जय सिया राम। दुख भंजन तुम्हें प्रणाम, हे दुख भंजन तुम्हें प्रणाम, जय रघुनंदन जय सिया राम, जय रघुनंदन जय सिया राम।
जय रघुनंदन जय सिया राम, बोलो श्री राम जय राम, जय जय राम, श्री राम जय राम, जय जय राम। ಪ್ರಯಾಗ್ರಾಜ್ ಮಹಾಕುಂಭದ ಈ ಪರ್ವ ಕಾಲದಲ್ಲಿ ಸನಾತನ ಸಂಸ್ಥೆಯ ಮೂಲಕ ನಡೆಸಲಾದ ಆಧ್ಯಾತ್ಮಿಕ ಕಾರ್ಯ ಮತ್ತು ಹಿಂದೂ ರಾಷ್ಟ್ರದ ಬೇಡಿಕೆಯ ಸಂಕಲ್ಪದಿಂದ ವಿಶ್ವ ಕಲ್ಯಾಣಕ್ಕಾಗಿ ಹೊಸ ದಿಶೆ ಲಭಿಸಿದೆ. ಈ ಯಾತ್ರೆ ಕೇವಲ ಒಂದು ತೀರ್ಥಯಾತ್ರೆಯಲ್ಲ, ಧರ್ಮ ಮತ್ತು ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಒಂದು ಹೊಸ ಯುಗದ ಆರಂಭವಾಗಿದೆ. ಬನ್ನಿ, ನಾವೆಲ್ಲರೂ ಈ ದಿವ್ಯ ಕಾರ್ಯದಿಂದ ಪ್ರೇರಿತರಾಗಿ ಹಿಂದೂ ರಾಷ್ಟ್ರದ ಸ್ಥಾಪನೆ ಮತ್ತು ಸನಾತನ ಧರ್ಮದ ಧ್ವಜವನ್ನು ಮತ್ತಷ್ಟು ಎತ್ತರಕ್ಕೇರಿಸುವ ಸಂಕಲ್ಪ ಮಾಡೋಣ. ಈ ದಿವ್ಯ ಯಾತ್ರೆಯಲ್ಲಿ ಸಹಭಾಗಿಯಾದ ತಮಗೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ದಿವ್ಯ ಯಾತ್ರೆಯನ್ನು ಮತ್ತಷ್ಟು ಜನರಿಗೆ ತಲುಪಿಸಲು ಕೈಜೋಡಿಸಿ.